ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 192ನೆಯ ಅಧ್ಯಾಯವಾದ ಸರ್ವಶಾಂತಿ ವರ್ಣನೆ ಮಧುಪರ್ಕ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಮಧುಪರ್ಕದ ಉತ್ಪತ್ತಿಯನ್ನು, ದಾನವಿಧಿಯನ್ನು, ಪುಣ್ಯ ಫಲವನ್ನು, ಕಾರಣ ಪರಿಗ್ರಹ ವಿಚಾರವನ್ನು ಕೇಳಿ ಪರಮಾಶ್ಚರ್ಯಗೊಂಡ ತೀಕ್ಷ್ಣ ವ್ರತೆಯಾದ ಭೂದೇವಿಯು ಆ ಜನಾರ್ದನನ ಪಾದಗಳನ್ನು ಕ್ರಮವಾಗಿ ಹಿಡಿದುಕೊಂಡು ಕೇಳಿದಳು. ಭೂದೇವಿಯು ಕೇಳುತ್ತಾಳೆ, ದೇವ, ನಿನಗೆ ಮಧುಪರ್ಕೋಪಚಾರ ಮಾಡಿದವರು ಬಳಿಕ ನಿನ್ನ ಮನಸ್ಸಿಗೆ ಹಿತವಾದ ಯಾವುದನ್ನು ಮಾಡಬೇಕು, ಯಾವುದನ್ನು ಅರ್ಪಿಸಬೇಕು, ಅದರಲ್ಲಿ ಯಾವುದು ಪರಮೋತ್ತಮವಾದುದು ಎಂಬುದನ್ನು ನಿಜವಾಗಿ ಹೇಳು. ಶ್ರೀ ವರಾಹಸ್ವಾಮಿಯು ಹೇಳುತ್ತಾನೆ, ಮಹಾಭಾಗ್ಯೆ ಭೂದೇವಿ, ಒಳ್ಳೆಯದಾಯಿತು. ನೀನು ನನ್ನಲ್ಲಿ ಯಾವುದನ್ನು ಕೇಳುವೆಯೋ ದುಃಖ ಸಂಸಾರ ವಿಮೋಚಕವಾದ ಅದೆಲ್ಲವನ್ನೂ ಹೇಳುವೆನು. ಭೂಮಿ, ನೀನು ಮೊದಲು ಹೇಳಿದ ನನ್ನ ಕರ್ಮಗಳನ್ನು ಮಾಡಿ ಬಳಿಕ ರಾಷ್ಟ್ರಕ್ಕೆ ಸುಖವನ್ನುಂಟು ಮಾಡುವ ಶಾಂತಿಯನ್ನು ಮಾಡಬೇಕು.
ಕರ್ಮಗಳೆಲ್ಲವನ್ನೂ ಮಾಡಿ ಬಳಿಕ ನೆಲದ ಮೇಲೆ ಮೊಣಕಾಲೂರಿ ಬಾಗಿ ನಮೋ ನಾರಾಯಣಾಯ ಎಂದು ಮುಂದಿನ ಅರ್ಥದ ಮಂತ್ರವನ್ನು ಹೇಳಬೇಕು. ವಾಸುದೇವನೇ, ನಿನಗೆ ನಮಸ್ಕಾರ. ನೀನೇ ನಮಗೆ ಗತಿಯೂ ಪರಾಯಣವೂ ಆಗಿದ್ದೀಯೆ. ನಾಥ, ಸಂಸಾರ ಸಾಗರ ತಾರಕ ನಿನಗೆ ಶರಣಾಗತನಾಗಿದ್ದೇನೆ. ಸುಮುಖನೇ, ನೀನು ಉತ್ತಮವಾದ ರೀತಿಯಲ್ಲಿ ಮತ್ತೆ ಇಲ್ಲಿ ಬಂದು ನಮ್ಮ ಸುತ್ತಲೂ ಕೆಳಗಡೆಯೂ ನೋಡಿಕೊಳ್ಳುತ್ತಾ ಯಾವಾಗಲೂ ನಮ್ಮನ್ನು ವ್ಯಾಧಿಗಳಿಂದ ರಕ್ಷಿಸು. ಸರ್ವಬಲ ಸಹಿತನಾದ ನಮ್ಮ ರಾಷ್ಟ್ರದ ರಾಜನಿಗೆ ಪ್ರಸನ್ನನಾಗು. ಗರ್ಭಿಣಿಯರಿಗೂ ವೃದ್ಧರಿಗೂ ಭತ್ತಕ್ಕೂ ಗೋ ಬ್ರಾಹ್ಮಣರಿಗೂ ಸತತವಾಗಿ ಶಾಂತಿಯನ್ನು ಶುಭವನ್ನೂ ಮಾಡು. ವಿಭುವೆ, ಸುವೃಷ್ಟಿಯನ್ನು ಸುಭಿಕ್ಷವನ್ನು ಅನ್ನವನ್ನು ಅಭಯವನ್ನು ದಯಪಾಲಿಸು. ರಾಷ್ಟ್ರವು ಬೆಳೆಯಲಿ, ಯಾವಾಗಲೂ ಶಾಂತಿಯಾಗಲಿ. ದೇವತೆಗಳಿಗೂ ಸರ್ವ ಬ್ರಾಹ್ಮಣರಿಗೂ ಭಕ್ತರಿಗೂ ಕನ್ಯೆಯರಿಗೂ ಪಶುಗಳಿಗೂ ಸರ್ವಭೂತಗಳಿಗೂ ಸದಾ ಶಾಂತಿಯಾಗಲಿ. ನನ್ನ ಕರ್ಮಗಳಲ್ಲಿ ಆಸಕ್ತನಾದವನು ಮೇಲಿನ ಶಾಂತಿಯನ್ನು ಹೇಳಿ ಮತ್ತೆ ಜಲಾಂಜಲಿಯನ್ನು ಅರ್ಪಿಸಿ, ದೇವ ವಾಸುದೇವ, ಸರ್ವ ಜಗಜ್ಜನಕನೂ ದೇವತೆಗಳ ಮತ್ತು ಯಜ್ಞಾದಿ ಕರ್ಮಗಳ ಸಾಕ್ಷಿಯೂ ಆದ ನೀನು ನನಗೆ ಶಾಂತಿಯನ್ನು ಸಂಸಾರ ವಿಮೋಚನೆಯನ್ನು ದಯಪಾಲಿಸು. ಇದೇ ಸಿದ್ಧಿಯು ಕೀರ್ತಿಯು ಓಜಸ್ಸುಗಳಲ್ಲಿ ಮಹಾ ಓಜಸ್ಸು, ಲಾಭಗಳಲ್ಲಿ ಪರಮ ಲಾಭವೂ ಗತಿಗಳಲ್ಲಿ ಪರಮಗತಿಯೂ ಆಗಿದೆ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು. ಹೀಗೆ ಸುಖಕರವಾದ ನನ್ನ ಶಾಂತಿಯನ್ನು ನಿಜವಾಗಿ ಹೇಳುವವರು ಪುನರಾವೃತ್ತಿ ಇಲ್ಲದವರಾಗಿ ನನ್ನಲ್ಲಿ ಐಕ್ಯರಾಗುವರು. ಈ ಶಾಂತಿಯನ್ನು ಹೇಳಿ ಮಧುಪರ್ಕವನ್ನು ಅರ್ಪಿಸಬೇಕು. ನಮೋ ನಾರಾಯಣಾಯ ಎಂದು ದೇವೋತ್ತಮನಿಂದುದಿಸಿದ ಮಧುಪರ್ಕವೆಂಬ ಹೆಸರಿನ ಪೂಜ್ಯನಾದ ನೀನು ನನ್ನ ಸಂಸಾರ ವಿಮೋಚನೆಗಾಗಿ ಈ ಪಾತ್ರೆಯಲ್ಲಿ ಬಂದು ನಿಲ್ಲು ಎಂಬ ಅರ್ಥದ ಮಂತ್ರವನ್ನು ಹೇಳಿ ತುಪ್ಪ, ಮೊಸರು, ಜೇನುತುಪ್ಪಗಳನ್ನೇ ಸಮವಾಗಿ ಅತ್ತಿಯ ಮರದಿಂದ ಮಾಡಿದ ಪಾತ್ರೆಯಲ್ಲಿ ಮಿಶ್ರ ಮಾಡಬೇಕು. ಜೇನುತುಪ್ಪವು ದೊರೆಯದಿದ್ದರೆ ಬೆಲ್ಲವನ್ನೇ ಸೇರಿಸಬಹುದು. ಸುಂದರಿ, ಮಧುಪರ್ಕಕ್ಕೆ ತುಪ್ಪವು ಇಲ್ಲವಾದರೆ ಅದಕ್ಕೆ ಬದಲಾಗಿ ಅರಳನ್ನು ಸೇರಿಸಬಹುದು. ಮೊಸರು ದೊರೆಯದಿದ್ದರೆ ಹಾಲನ್ನು ಸೇರಿಸಬಹುದು. ಮೊಸರು, ಜೇನುತುಪ್ಪ, ತುಪ್ಪ ಇವನ್ನು ಮಧುಪರ್ಕದಲ್ಲಿ ಸಮವಾಗಿ ಸೇರಿಸಬೇಕು. ನಾನೇ ಮೊಸರು, ರುದ್ರನೇ ಜೇನುತುಪ್ಪ, ಬ್ರಹ್ಮನೇ ತುಪ್ಪ. ಮಧುಪರ್ಕಕ್ಕೆ ಬೇಕಾದ 3 ಪದಾರ್ಥವೂ ದೊರೆಯದಿದ್ದರೆ ನನ್ನ ಕರ್ಮಾಸಕ್ತನಾದವನು ನೀರನ್ನೇ ತೆಗೆದುಕೊಂಡು ಯೋಸೌ ಭವಾನ್ನಾಭಿಮಾತ್ರ ಪ್ರಸೂತೋ ಯಜ್ಞೈಶ್ಚ ಮಂತ್ರೈಃ ಸರಹಸ್ಯೈ ಜಪೈಃ ಸೋಯಂ ಮಯಾ ತೇ ಪರಿಕಲ್ಪಿತಶ್ಚ ಗೃಹಾಣ ದಿವ್ಯೋ ಮಧುಪರ್ಕನಾಮ ಎಂಬ ಮಂತ್ರವನ್ನು ಹೇಳಬೇಕು. ಮಹಾಭಾಗ್ಯೆ, ನಾನು ಹೇಳಿದ ಮಧುಪರ್ಕವನ್ನು ವಿಧಿಪೂರ್ವಕವಾಗಿ ಅರ್ಪಿಸುವವನು ಸರ್ವಯಜ್ಞ ಫಲವನ್ನೂ ಪಡೆದು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಬೇರೊಂದು ವಿಚಾರವನ್ನು ಹೇಳುತ್ತೇನೆ, ಅದನ್ನು ಕೇಳು. ನನ್ನ ಕರ್ಮಗಳಲ್ಲಿ ನಿರತನಾದ ಯಾವನಾದರೂ ಮರಣೋನ್ಮುಖನಾಗಿದ್ದರೆ ದುಃಖಿಯಾದ ಅವನಿಗೆ ಪ್ರಾಣ ಬಿಡುವುದರೊಳಗೆ ನನ್ನ ಭಕ್ತನಾದವನು
ಮಂತ್ರದಿಂದ ವಿಧಿಪೂರ್ವಕವಾಗಿ ಕರ್ಮವನ್ನು ಸರಿಯಾಗಿ ಮಾಡಿ ಮಧುಪರ್ಕವನ್ನು ಕೊಡಬೇಕು. ಕೊಡುವ ಮೊದಲು ಕೈಗೆ ತೆಗೆದುಕೊಂಡು ಸರ್ವದೇಹಾಂತರ್ಯಾಮಿಯಾಗಿ ಸರ್ವಲೋಕ ಪ್ರಧಾನನೂ ಆದ ನಾರಾಯಣ, ಲೋಕನಾಥ, ಭಕ್ತನು ಅರ್ಪಿಸುವ ಈ ಮಧುಪರ್ಕವನ್ನು ಸ್ವೀಕರಿಸು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಈ ಮಂತ್ರದಿಂದಲೇ ಮನುಷ್ಯನಿಗೆ ಮರಣಕಾಲದಲ್ಲಿ ಸಂಸಾರ ವಿಮೋಚಕವಾದ ಮಧುಪರ್ಕವನ್ನು ಕೊಡಬೇಕು. ಪೂಜ್ಯೆ ವಸುಂಧರೆ, ಮಧುಪರ್ಕದ ನಿಯಮವನ್ನು ಹೀಗೆ ಹೇಳಿದೆ. ಆದರೆ ಇದನ್ನು ಯಾರೂ ಅರಿಯರು. ಸಿದ್ಧಿಯನ್ನು ಪಡೆಯಲಿಚ್ಛಿಸುವವರು ಹೀಗೆ ಮಧುಪರ್ಕವನ್ನು ಅರ್ಪಿಸಬೇಕು. ದೇವದೇವೇಶನನ್ನು ಪೂಜಿಸಿ ಸರ್ವ ಸಂಸಾರ ನಾಶಕವಾದ ಮಧುಪರ್ಕವನ್ನು ಅರ್ಪಿಸುವವನು ಪರಮಗತಿಯನ್ನು ಪಡೆಯುವನು. ಈ ಮಧುಪರ್ಕವು ಪವಿತ್ರವೂ ನಿರ್ಮಲವೂ ಸರ್ವಕಾಮ ವಿಶೋಧಕವೂ ಆದುದು. ಈ ವಿಚಾರವನ್ನು ದೀಕ್ಷಿತನಿಗೂ ಗುರುಪ್ರಿಯನಾದ ಶಿಷ್ಯನಿಗೂ ಹೇಳಬೇಕು. ವಿನಯವಿಲ್ಲದ ಮೂರ್ಖನಿಗೆ ಎಂದಿಗೂ ಹೇಳಬಾರದು. ಪಾಪನಾಶಕವಾದ ಮಧುಪರ್ಕದ ಕಥೆಯನ್ನು ಕೇಳುವವರು ಅದರ ಮಹಿಮೆಯಿಂದ ದಿವ್ಯವಾದ ಪರಮಸಿದ್ಧಿಯನ್ನು ಪಡೆಯುವರು. ಭದ್ರೆ, ಸರ್ವ ಸಂಸಾರ ಮೋಕ್ಷಾರ್ಥವಾಗಿ ಈ ಮಧುಪರ್ಕದ ವಿಚಾರವನ್ನು ನಿನಗೆ ಹೇಳಿದೆನು. ಉತ್ತಮವಾದ ಸಿದ್ಧಿಯನ್ನು ಬಯಸುವವರು ಅರಮನೆಯ ಬಾಗಿಲಲ್ಲಾಗಲಿ, ಸ್ಮಶಾನದಲ್ಲಾಗಲಿ, ಭಯದಲ್ಲಾಗಲಿ, ವ್ಯಸನದಲ್ಲಾಗಲಿ ಈ ಶಾಂತಿಯನ್ನು ಹೇಳಿದರೆ ಅವರ ಕಾರ್ಯವು ಬೇಗನೆ ನೆರವೇರುವುದು. ಪುತ್ರರಿಲ್ಲದವರು ಪುತ್ರನನ್ನು, ಪತ್ನಿ ಇಲ್ಲದವರು ಪತ್ನಿಯನ್ನು, ಅವಿವಾಹಿತೆಯರು ಪತಿಯನ್ನೂ ಪಡೆಯುವರು. ಬಂಧಿತನಾದವನು ಬಂಧನದಿಂದ ಬಿಡುಗಡೆಯನ್ನು ಪಡೆಯುವನು. ಭೂದೇವಿ, ಮಹಾಶಾಂತಿ ಸುಖವನ್ನುಂಟು ಮಾಡುವುದು ಪರಮ ರಹಸ್ಯವೂ ಉತ್ತಮವೂ ಆದ ಈ ವಿಚಾರವನ್ನು ನಿನಗೆ ಸರ್ವ ಸಂಸಾರ ವಿಮೋಚನಾರ್ಥವಾಗಿ ಹೇಳಿದುದಾಯಿತು. ಈ ವಿಧಿಯಿಂದ ಅತ್ಯುತ್ತಮವಾದ ಶಾಂತಿಯನ್ನು ಮಾಡುವವನು ಸರ್ವ ಸಂಗವನ್ನು ಪರಿತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೇ ಸರ್ವಶಾಂತಿಕರಣಂ ನಾಮ 290-ಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 193ನೆಯ ಅಧ್ಯಾಯವಾದ ನಚಿಕೇತನ ಯಮಪುರ ಪ್ರಯಾಣ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.